ನಟಿ ರಮ್ಯಾ ಬೆನ್ನಿಗೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ನಿಂತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಅಭಿಮಾನಿಗಳು ಹಾಗೆ ನಟಿ ರಮ್ಯಾ ನಡುವಿನ ಸಮರ ತಾರಕಕ್ಕೇರಿತು. ಸದ್ಯ ನಟಿ ರಮ್ಯಾ ಬೆನ್ನಿಗೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ನಿಂತಿದೆ. ರಮ್ಯಾ ನಿಮ್ಮ ಜೊತೆಗೆ ನಾವು ನಿಲ್ಲುತ್ತೇವೆ ಅಂತ ಹೇಳಿ ಶಿವಣ್ಣ ಹೇಳಿದ್ದಾರೆ. ರಮ್ಯಾ ವಿರುದ್ಧ ಬಳಸಿರುವಂತಹ ಪದಗಳು ಖಂಡನೀಯ ಅಂತ ಹೇಳಿ ಶಿವಣ್ಣ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಅಭಿಮಾನಿಗಳ ವಿರುದ್ಧ ಶಿವಣ್ಣ ಗೀತಕ್ಕ ಕಿಡಿಕಾರಿದ್ದಾರೆ. ಯಾವ ಮಹಿಳೆಯ ವಿರುದ್ಧವೂ ಕೂಡ ಈ ರೀತಿಯಾಗಿ ಮಾತನಾಡಬಾರದು. ಮಹಿಳೆಯನ್ನ ತಾಯಿಯಾಗಿ, ಅಕ್ಕನಾಗಿ, ಮಡದಿಯಾಗಿ, ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸಬೇಕು ಅನ್ನೋದಾಗಿಯೂ ಕೂಡ ಶಿವಣ್ಣ ಹಾಗೆ ಗೀತಕ್ಕ ಇಲ್ಲಿ ಹೇಳಿರುವಂಥದ್ದು. ಸೋಷಿಯಲ್ ಮೀಡಿಯಾ ದೊಡ್ಡದಾದಂತಹ ಅಸ್ತ್ರ, ಒಳ್ಳೆಯದಕ್ಕಾಗಿ ಮಾತ್ರ ಬಳಸಬೇಕು ಅಂತ ಹೇಳಿ ಶಿವಣ್ಣ ಪೋಸ್ಟ್ ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಶಿವಣ್ಣ ಯಾವ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ. ಕಳೆದ 2 ದಿನಗಳಿಂದಲೂ ಕೂಡ ದರ್ಶನ್ ಫ್ಯಾನ್ಸ್ ಹಾಗೂ ರಮ್ಯಾ ನಡುವಿನ ಜಟಾಪಟಿ ಜೋರಾಗ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ನೊಂದಂತಹ ರಮ್ಯಾ ಕೂಡ ದೂರು ನೀಡಿದ್ರು. ಇನ್ನು ರಮ್ಯಾ ನಿಮ್ಮ ಜೊತೆಗೆ ನಾವು ನಿಲ್ತೇವೆ ಅಂತ ಹೇಳಿ ಸದ್ಯ ಶಿವಣ್ಣ ಪೋಸ್ಟ್ ಅನ್ನ ಮಾಡಿರುವಂತದ್ದು. ರಮ್ಯಾ ವಿರುದ್ಧ ಬಳಸಿರ್ತಕ್ಕಂತಹ ಪದಗಳು ಅಂದ್ರೆ ದರ್ಶನ್ ಫ್ಯಾನ್ಸ್ ರಮ್ಯಾ ಹೇಗೆ ಅಶ್ಲೀಲವಾಗಿ ಸಂದೇಶವನ್ನ ಕಳುಹಿಸಿರ್ತಾರೆ ಆ ಎಲ್ಲ ಪದಗಳು ಕೂಡ ಖಂಡನೀಯವಾದದ್ದು ಅನ್ನೋದಾಗಿಯೂ ಕೂಡ ಶಿವಣ್ಣ ಹೇಳಿದ್ದಾರೆ. ಅಂದ್ರೆ ದರ್ಶನ್ ಅಭಿಮಾನಿಗಳ ವಿರುದ್ಧ ಶಿವಣ್ಣ ಗೀತಕ್ಕ ಕಿಡಿಕಾರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಮಹಿಳೆಯ ವಿರುದ್ಧವಾಗಿಯೂ ಕೂಡ ಈ ರೀತಿ ಮಾತನಾಡಬಾರ್ದು, ಕೆಟ್ಟ ಪದಗಳನ್ನ ಬಳಕೆ ಮಾಡಿ ಮಾತನಾಡಬಾರ್ದು, ಆ ರೀತಿಯ ಅಶ್ಲೀಲ ಸಂದೇಶಗಳನ್ನ ಕಳುಹಿಸಬಾರ್ದು. ಮಹಿಳೆಯನ್ನ ತಾಯಿಯಾಗಿ, ಅಕ್ಕನಾಗಿ, ಮಡದಿಯಾಗಿ, ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವವನ್ನ ಕೊಡಬೇಕು ಅಂತ ಹೇಳಿ ಶಿವಣ್ಣ ಹಾಗೂ ಗೀತಕ್ಕ ಹೇಳಿರುವಂಥದ್ದು. ಅಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ರೀತಿ ದೊಡ್ಡದಾದ ಅಸ್ತ್ರ. ಇದು ಒಳಿತನ್ನ ಕೂಡ ಮಾಡಲಾಗತ್ತೆ, ಕೆಡುಕನ್ನು ಮಾಡಲಾಗತ್ತೆ. ಆದ್ರೆ ಒಳ್ಳೆಯದಕ್ಕಾಗಿ ಮಾತ್ರ ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಿವಣ್ಣ ಇಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಅಭಿಮಾನಿಗಳ ವಿರುದ್ಧವಾಗಿ ಶಿವಣ್ಣ ಗೀತಕ್ಕ ಕಿಡಿಕಾರಿದ್ದಾರೆ. ರಮ್ಯಾ ನಿಮ್ಮ ಜೊತೆಗೆ ನಾವು ನಿಲ್ಲುತ್ತೇವೆ ಅನ್ನೋದಾಗಿಯೂ ಕೂಡ ಶಿವಣ್ಣ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೂ ಕೂಡ ರಮ್ಯಾ ದೂರು ನೀಡಿದ್ರು, ಹಾಗೆ ದರ್ಶನ್ ವಿರುದ್ಧವಾಗಿ ಕೂಡ ಮಾತನಾಡಿದ್ರು. ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಒಂದು ವಿಡಿಯೋ ಮುಖಾಂತರವಾದರೂ ಕೂಡ ಏನಾದರೂ ಹೇಳಬೇಕಿತ್ತು ಅನ್ನೋದಾಗಿಯೂ ಕೂಡ ನಿನ್ನೆ ತಮ್ಮ ಆಕ್ರೋಶವನ್ನ ರಮ್ಯಾ ವ್ಯಕ್ತಪಡಿಸಿದ್ರು. ಇನ್ನು ಈ ಒಂದು ವಿಚಾರ ಜೋರಾದ ಜಟಾಪಟಿಗೆ ಕಾರಣವಾಗಿತ್ತು. ಅದೇ ಬೆನ್ನಲ್ಲೇ ಶಿವಣ್ಣ ಹೇಳಿಕೆ ಕೊಟ್ಟಿದ್ದಾರೆ, ಅಂದ್ರೆ ಪೋಸ್ಟ್ ಮಾಡಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ. ಯಶೋಧ, ನಟಿ ರಮ್ಯಾ ಬೆನ್ನಿಗೆ ಇದೀಗ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ನಿಂತಿರುವಂತದ್ದು, ಅಂದ್ರೆ ಏನ್ ಹೇಳಿದ್ದಾರೆ ಶಿವಣ್ಣ ಪೋಸ್ಟ್ ನ ಮೂಲಕವಾಗಿ ಅಂತ ಹೇಳಿ? ಎಸ್ ದಿವ್ಯ, ಇಲ್ಲಿ ಗಮನಿಸಬಹುದು ನಾವೀಗ ರಮ್ಯಾ ಅವರ ವಿರುದ್ಧ ದರ್ಶನ್ ಅವರ ಅಭಿಮಾನಿಗಳು ಬಳಸಿರುವಂತಹ ಪದಗಳನ್ನ ಎಲ್ಲರೂ ಕೂಡ ಈಗ ಖಂಡಿಸ್ತಾ ಇದ್ದಾರೆ. ಒಬ್ಬ ಹೆಣ್ಣು ಮಗಳಿಗೆ ಈ ರೀತಿಯೆಲ್ಲ ಅವಾಚ್ಯ ಅಶ್ಲೀಲ ಸಂದೇಶಗಳನ್ನ ಕಳಿಸೋದು ಎಷ್ಟು ಸರಿ ಅಂತ ಹೇಳಿ ಆಕ್ರೋಶವನ್ನ ಪ್ರತಿಯೊಬ್ರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಹೇಗಿರ್ಲಿ ಏನಿರ್ಲಿ, ಒಬ್ಬ ಹೆಣ್ಣು ಆಕೆಗೆ ಮೊದಲು ಮರ್ಯಾದೆಯನ್ನ ಕೊಡಬೇಕು, ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ರು ಕೂಡ ಸ್ಪಂದಿಸ್ತಾ ಇರುವಂತದ್ದು. ಇದೀಗ ರಮ್ಯಾ ಅವರು ಸ್ವತಃ ದರ್ಶನ್ ಅವರ ಅಭಿಮಾನಿಗಳು ಅವ್ರಿಗೆ ಕಳಿಸಿರುವಂತ ಸಂದೇಶಗಳನ್ನ, ಪೋಸ್ಟ್ಗಳನ್ನೆಲ್ಲವನ್ನು ಕೂಡ ಸ್ವತಃ ಅವರ ಏನು ಅಕೌಂಟ್ ಇದೆ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಶೇರ್ ಮಾಡ್ತಾರೆ. ಅದಾದ ಬಳಿಕ ಬೇಸರವನ್ನ ವ್ಯಕ್ತಪಡಿಸಿ ನಂತರ ಹೋಗಿ ನಿನ್ನೆ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈ ರೀತಿ ಪದಗಳನ್ನ ಬಳಸಿದ್ದಾರೆ. ರೇಣುಕಾಸ್ವಾಮಿ ಪವಿತ್ರ ಕೂಡ ಅವರಿಗೆ ಬಳಸಿರುವಂತಹ ಪದಕ್ಕೂ ಇದಕ್ಕೂ ಏನಾಗುತ್ತೆ ವ್ಯತ್ಯಾಸ ಇದೆ? ಸೇಮ್ ಟು ಸೇಮ್ ಇಲ್ವಾ? ರೇಣುಕಾಸ್ವಾಮಿ ಅವರಿಗೆ ಕಳಿಸಿರೋ ಸಂದೇಶಕ್ಕೋಸ್ಕರ ಅಕ್ಕನನ್ನ ಕೊಲೆ ಮಾಡಿದ್ರು. ಹಾಗಾದ್ರೆ ಇವ್ರು ಮಾಡಿರೋದು ಏನು ಸರಿ ಅನ್ನೋ ತರದಲ್ಲಿ ಮಾತಾಡ್ತಾ ಇರ್ಬೋದು. ಇದೀಗ ನಿನ್ನೆ ವಿನಯ್ ರಾಜ್ಕುಮಾರ್ ಆಗಿರ್ಬೋದು ಅಥವಾ ರಕ್ಷಿತಾ ಆಗಿರ್ಬೋದು, ಈಗ ಪ್ರತಿಯೊಬ್ರು ಕೂಡ ಮಾತಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಶಿವಣ್ಣ ಮತ್ತು ಗೀತಾ ಶಿವರಾಜ್ಕುಮಾರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನ ಮುರಿದಿದ್ದಾರೆ. ರಮ್ಯಾ ಅವರ ವಿರುದ್ಧ ಬಳಸಿರುವಂತಹ ಪದಗಳು ಖಂಡನೀಯ. ಯಾವ ಮಹಿಳೆಯ ವಿರುದ್ಧ ಸಂಪರ್ಕ ಕಡಿತಗೊಂಡಿದೆ.
ಇನ್ನು ಧ್ವನಿ ಸ್ಪಷ್ಟವಾಗಿಲ್ಲ, ಮತ್ತೊಮ್ಮೆ ಸಂಪರ್ಕಿಸ್ತೇವೆ. ನಟಿ ರಮ್ಯಾ ಬೆನ್ನಿಗೆ ಇದೀಗ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ನಿಂತಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ರಮ್ಯಾ ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನೋದಾಗಿಯೂ ಕೂಡ ಶಿವಣ್ಣ ಇಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ರಮ್ಯಾ ವಿರುದ್ಧ ಬಳಸಿರ್ತಕ್ಕಂತಹ ಪದಗಳು ಖಂಡನೀಯ ಅನ್ನೋದಾಗಿಯೂ ಕೂಡ ಶಿವಣ್ಣ ಪೋಸ್ಟ್ ನ ಮೂಲಕ ತಿಳಿಸಿದ್ದಾರೆ. ದರ್ಶನ್ ಅಭಿಮಾನಿಗಳ ವಿರುದ್ಧವಾಗಿ ಈ ರೀತಿಯಾಗಿ ಶಿವಣ್ಣ ಹಾಗೂ ಗೀತಕ್ಕ ಕಿಡಿಕಾರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಮಹಿಳೆಯ ವಿರುದ್ಧವಾಗಿಯೂ ಕೂಡ ಈ ರೀತಿಯ ಪದಗಳನ್ನ ಬಳಕೆ ಮಾಡಬಾರದು ಅನ್ನೋದಾಗಿ ಹೇಳಿದ್ದಾರೆ.